ಯಾವಾಗ ಶಿವನ ಒಡ್ಡೋಲಗದೊಳಗ ಹರಿಹರ ಬ್ರಹ್ಮಾದಿಗಳಿಂದ ಒಡಗೂಡಿರುವಂತ ಕೈಲಾಸ ಸ್ವಾಮಿ, ದೇವಾನುದೇವತೆಗಳು, ಹರಿಹರ ಬ್ರಹ್ಮಾದಿಗಳು, ಅಷ್ಟದಿಕ್ಪಾಲಕರು, 33 ಕೋಟಿ ದೇವಾನುದೇವತೆಗಳಿಂದ ಒಡಗೂಡಿರುವಂತ ಕೈಲಾಸದೊಳಗ ಶಿವನ ಮಡದಿಯಾಗಿರುವಂತ ಪಾರ್ವತಿ ಮುತ್ತಿನ ಆರತಿಯನ್ನ ತೆಗೆದುಕೊಂಡು ಬಂದು ಜಗದೊಡೆಯನಾಗಿರುವಂತ ಮದನ ವೈರಿಯಾಗಿರುವಂತ ಶಿವನ ಚರಣಾರವಿಂದಕ್ಕ ಪಾರ್ವತಿ ದೇವಿ ಆರತಿಯನ್ನ ಬೆಳಗಿ ಶಿವನ ಎಡಭಾಗದೊಳಗ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ನಂದಿ ಮದ್ದಳೆಯನ್ನ ಬಾರಿಸ್ತಿದ್ದ, ಭೃಂಗಿ ನಾಟ್ಯವನ್ನ ಮಾಡ್ತಿದ್ದ. ಆ ಒಂದು ಕೈಲಾಸದೊಳಗ ಓಂಕಾರದ ನಾದ, ಜಾಗತಿಯ ನಾದ, ಘಂಟಾನಾದ, ಶಂಖನಾದ, ಛತ್ರ ಛಾಮರದಿಂದ ಶಿವನ ಒಡ್ಡೋಲಗದೊಳಗ ಪಾರ್ವತಿ ಪರಮೇಶ್ವರ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ನಾದಮಯದೊಳಗ ಜಗದೊಡೆಯನಾಗಿರುವಂತ ಪರಮಾತ್ಮ ಯಾವಾಗ ಕಣ್ಣು ಮುಚ್ಚಿ ಧ್ಯಾನಸ್ಥನಾಗಿ ಕುಳಿತ 33 ಕೋಟಿ ದೇವಾನುದೇವತೆಗಳು ಪಾರ್ವತಿ ಪರಮೇಶ್ವರ ಮ್ಯಾಗ ಹೂಮಳಿಯನ್ನ ಸುರಿಯುವಂತ ಸಂದರ್ಭದೊಳಗ ನಂದೀಶ ಮದ್ದಳೆಯನ್ನ ಬಾರಿಸ್ತಿದ್ದ. ಮದ್ದಳೆಯ ನಾದದೊಳಗ ಇಡೀ ಕೈಲಾಸ, ಓಂಕಾರ ನಾದದೊಳಗ ಕೈಲಾಸ ತನ್ಮಯನಾಗಿರುವಂತ ಸಂದರ್ಭದೊಳಗ ಏಕಕಾಲಕ್ಕ ಮದ್ದಳೆಯನ್ನ ಬಾರಿಸುತ್ತಿರುವಂತ ನಂದೀಶ ಮದ್ದಳೆಯನ್ನ ಬಾರಿಸುವುದನ್ನ ನಿಲ್ಲಿಸಿದ. ಕೈಲಾಸ ನಿಶಬ್ದವಾಯಿತು. ಯಾವಾಗ ಶಿವನ ಒಡ್ಡೋಲಗ ಸ್ತಬ್ಧವಾಯಿತು, ಜಗದೊಡೆಯನಾಗಿರುವಂತ ಪರಮಾತ್ಮ ಕಣ್ಣುಗಳನ್ನು ತೆಗೆದ, ನೋಡಿದ. ಮದ್ದಳೆಯನ್ನ ಬಾರಿಸುವಂತ ನಂದೀಶ ಮದ್ದಳೆಯನ್ನ ಕೆಳಗಿಟ್ಟಿದ್ದ, ಕರಗಳನ್ನ ಜೋಡಿಸಿದ. ಶಿವ ಕಣ್ಣು ಬಿಟ್ಟು ನೋಡಿದಾಗ ಶಿವನ ಪಾದಕ್ಕ ಶರಣಾಗತನಾದ. ಯಾವಾಗ ಶರಣಾಗತನಾಗಿ ನಮಸ್ಕಾರವನ್ನ ಮಾಡಿ ಅಲ್ಲಿ ನಂದೀಶ ಕುಳಿತಿದ್ದ, ಅವಾಗ ಪರಮಾತ್ಮ ಕೇಳ್ತಾನ, ಯಾಕೋ ನಂದಿ ಮೌನವಾಗಿ ಶರಣು ಸಮರ್ಪಣೆ ಮಾಡಿದ ಕಾರಣ ಏನು ಅಂದಾಗ ಅವಾಗ ನಂದೀಶ್ವರ ಅಂತಾನೆ, ದೇವಾ ನಿನ್ನ ಎಡಭಾಗದೊಳಗಿರುವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರುವಂತ ತಾಯಿ ಪಾರ್ವತಿ ದೇವಿಯ ಲೀಲೆಯನ್ನ, ಚರಿತ್ರೆಯನ್ನ, ಮಹಿಮೆಯನ್ನ ನನ್ನ ಕಿವಿ ಒಳಗ ಹೇಳಿ ನನ್ನ ಜನ್ಮ ಪಾವನಗೊಳಿಸುವಂದಾಗ ಅವಾಗ ಪರಮಾತ್ಮ ಅಂತಾನೆ, ನಂದಿ ಲೋಕ ಪಾವನ ಕರ್ತರಾಗಿರುವಂತ ಪಾರ್ವತಿ ದೇವಿಯ ಚರಿತ್ರೆಯನ್ನ ಕೇಳಬೇಕೆನ್ನುವಂತ ಹಂಬಲ ನಿನ್ನಲ್ಲಿ ಅದ ಅಂದ್ರೆ ಕಿವಿಯಾಗಿ ಹೇಳೋದಷ್ಟೇ ಅಲ್ಲ, ನಿನ್ನಿಂದ ಪ್ರಮಥರಿಗೂ ಒಳಿತಾಗಲಿ, ದೇವಾನುದೇವತೆಗಳು ಕೇಳಲಿ, ಲೋಕದೊಳಗಿರುವಂತ ಭಕ್ತ ಸಾಗರವು ಸಹಿತ ಆಲಿಸಲಿ ಅಂತ ತಿಳ್ಕೊಂಡು ಜಗದೊಡೆಯನಾಗಿರುವಂತ ಪರಮಾತ್ಮ ಪಾರ್ವತಿ ದೇವಿಯ ಮಹಾಮಹಿಮೆಯನ್ನ ನಂದೀಶ್ವರನಿಗೆ ಹೇಳ್ತಾನೆ. ಏನಂತ ಹೇಳ್ತಾನನ್ನುವಂಥದನ್ನ ಒಂದು ಗೀತೆಯನ್ನ ಹಾಡಿದ ಬಳಿಕ ನಾವೆಲ್ಲರೂ ಆಲಿಸೋಣ. ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಕೇವಲ ಮೂರುತಿ ಶಂಕರಿಯ. ದೇವಿಯ ನೆನೆಯಿರಿ, ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಕೇವಲ ಮೂರುತಿ ಶಂಕರಿಯ. ಆವ ಕಾಲದಲ್ಲಿ ಹರನೋಳು ಬೆರೆದ, ಆವ ಕಾಲದಲ್ಲಿ ಹರನೋಳು ಬೆರೆದ ಪಾವನ ಚರಿತೆ ಪಾರ್ವತಿಯೋಳ್, ಪಾವನ ಚರಿತೆ ಪಾರ್ವತಿಯೋಳ್. ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಕೇವಲ ಮೂರುತಿ ಶಂಕರಿಯ. ಅಷ್ಟದೈತ್ಯರನು ಹುಟ್ಟಿ ಬಿಟ್ಟಹಳು, ಅಷ್ಟಮೂರ್ತಿಗಳಿಗಾಶ್ರಯಳೋ. ಅಷ್ಟದೈತ್ಯರನು ಹುಟ್ಟಿ ಬಿಟ್ಟಹಳು, ಅಷ್ಟಮೂರ್ತಿಗಳಿಗಾಶ್ರಯಳೋ. ನಿಷ್ಠವಂತರಿಗೆ ನಿಜವ ತೋರುವಳು, ನಿಷ್ಠವಂತರಿಗೆ ನಿಜವ ತೋರುವಳು. ಶ್ರೇಷ್ಠ ಜನಕ್ಕೆ ಪರಿಪಾಲಿಪಳೋ, ಶ್ರೇಷ್ಠ ಜನಕ್ಕೆ ಪರಿಪಾಲಿಪಳೋ. ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಕೇವಲ ಮೂರುತಿ
ಶಂಕರಿಯ ಶುಂಭನಿ ಶುಂಭರ ಮರ್ದನ ಮಾಡಿದ ಶಂಭು ಶಂಕರನ ರಾಣಿಯಳೋ ಶುಂಭನಿ ಶುಂಭರ ಮರ್ದನ ಮಾಡಿದ ಶಂಭು ಶಂಕರನ ರಾಣಿಯಳೋ ನಂಬಿದ ಭಕ್ತರಿಗೆ ಇಂಬು ಕೊಡುವಳು ನಂಬಿದ ಭಕ್ತರಿಗೆ ಇಂಬು ಕೊಡುವಳು ಬಿಂಬಾಧರ ಭ್ರಮರಾಂಬೆಯೋ ಬಿಂಬಾಧರ ಭ್ರಮರಾಂಬೆಯೋ ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಗಡಿಯ ಸುರನಾಡ ಒಡೆಯ ಚುಣಮಗೇರಿ ಮೃಡ ಮಹಂತೇಶನ ಮಡದಿಯಳೋ ಗಡಿಯ ಸುರನಾಡ ಒಡೆಯ ಚುಣಮಗೇರಿ ಮೃಡ ಮಹಂತೇಶನ ಮಡದಿಯಳೋ ಎಡರ ಕಳಿದು ಜಡರ ಹರಿದು ಕೊಡುವಳೋ ದೇವಿಯ ನೆನೆಯಿರಿ ದೇವಿಯ ನೆನೆಯಿರಿ ಎಡರ ಕಡಿದು ಜಡರ ಎಡರ ಕೈದು ಜಡರ ಹರಿದು ಕೊಡುವಳ ತಡಮಾಡದಲ್ಲಿ ಮೋಕ್ಷವನು ತಡಮಾಡದಲ್ಲಿ ಮೋಕ್ಷವನು ದೇವಿಯ ನೆನೆಯಿರಿ ಭಾವ ಶುದ್ಧದಲ್ಲಿ ಕೇವಲ ಮೂರುತಿ ಶಂಕರಿಯ ಆವ ಕಾಲದಲ್ಲಿ ಹರನೋಳು ಬೆರೆದ ಪಾವನ ಚರಿತ್ರೆ ಪಾರ್ವತಿಯೋ ದೇವಿಯ ನೆನೆಯಿರಿ ದೇವಿಯ ನೆನೆಯಿರಿ ದೇವಿಯ ನೆನೆಯಿರಿ ಜಗದೊಡೆಯನಾಗಿರುವಂತ ಪರಮಾತ್ಮ ಯಾವಾಗ ದೇವಿಯ ವಿಚಾರವನ್ನ ನಮಗ ಹೇಳಬೇಕು ತಿಳಿಸ್ಬೇಕಂತ ತಿಳ್ಕೊಂಡು ನಂದೀಶ ಶರಣಾಗತನಾಗಿ ಜಗದೊಡೆಯನಾಗಿರುವಂತ ಪರಮಾತ್ಮನಿಗೆ ಕೇಳಿದ. ಅವಾಗ ಪರಮಾತ್ಮ ಹೇಳ್ತಾನೆ, ಕೇಳು ನಂದಿ, ಮೊದಲು ಅಗ್ನಿಯಲ್ಲಿ ಉರಿ ಹೊಗೆ ತೋರುವಂತೆ ಬ್ರಹ್ಮದಲ್ಲಿ ಚಿಶಕ್ತಿ ಮಹಾಶಕ್ತಿ ಎನ್ನುವಂತ ಎರಡು ಪ್ರಕಟವಾದವು. ಅಂದರೆ ಶುದ್ಧ ಅಶುದ್ಧ ಎನ್ನುವಂತೆ, ಬೆಳಕು ಕತ್ತಲೆ ಎನ್ನುವಂತೆ, ಜ್ಞಾನದ ಪ್ರತೀಕ ಎಂಬಂತೆ ಉದಯವಾದವು. ಮಾಯೆ ಅಜ್ಞಾನಕ್ಕೆ ಕಾರಣವಾಯಿತು, ಚಿಶಕ್ತಿಯು ಜ್ಞಾನ ಸ್ವರೂಪವಾಯಿತು, ಮಹಾಜ್ಞಾನ ಸ್ವರೂಪಳೇ ಈ ಶ್ರೀದೇವಿ ಅಂತ ತಿಳ್ಕೊಂಡು ಯಾವಾಗ ಶಿವನು ನಂದೀಶ್ವರನಿಗೆ ಅನೇಕ ರೀತಿಯಾಗಿ ಅಧ್ಯಾತ್ಮದ ವಿಚಾರಧಾರೆಗಳನ್ನ ಬೋಧಿಸ್ತಾ ಇರಬೇಕಾದ್ರ ದೇವಿಯಿಂದ ಚರಾಚರ ಜೀವಿಗಳು ಉದಯ ಆಗ್ತವೆ. ಎಲ್ಲದಕ್ಕೂ ಕಾರಣೀಭೂತಳಾಗಿರುವಂತ ತಾಯಿ, ಈ ತಾಯಿಗೆ ರಾಜರಾಜೇಶ್ವರಿ ಅಂತಾರೆ, ಜಗನ್ಮಾತೆ ಅಂತಾರೆ, ಶಾಂಭವಿ ಅಂತಾರೆ, ಲೋಕೋದ್ಧಾರಕಳಂತಾಳ. ಆ ತಾಯಿಯಿಂದ ಅನೇಕ ರೀತಿಯಾಗಿ ಚರಚರ ಜೀವಿಗಳು ಉದಯ ಆಗ್ತಾವ. ಅನೇಕ ರೀತಿಯಾಗಿ ಉದಯ ಆಗಿರುವಂತ ಸಂದರ್ಭದೊಳಗ ನಾವುಗಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿಯನ್ನ ಮಾಡಿರುವಂತ ಸೃಷ್ಟಿಕರ್ತಳು ಈ ಪಾರ್ವತೀ ದೇವಿ. ನಂದೀಶ್ವರನಿಗೆ ಪರಮಾತ್ಮ ಹೇಳ್ತಾನೆ, ನಂದೀಶ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿಯನ್ನ ಮಾಡಿ ಜೋಗಳವನ್ನ ಪಾಡಿ ಮೂರು ಮಕ್ಕಳಾಗಿರುವಂತ ನಮಗಳನ್ನ ಉಡಿಯಲ್ಲಿ ಕಟ್ಟಿಕೊಂಡು ಅಡವಿ ಒಳಗ ತಿರುಗಾಡಿ ಅಡವಿ ಒಳಗ ಬಿಟ್ಟು ಅರಣ್ಯದೊಳಗ ಬಿಟ್ಟು ಅದೃಶ್ಯಳಾಗಿ ಹೋಗಿರುವಂತ ಸಂದರ್ಭದೊಳಗ ನಾವುಗಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರು ತಾಯಿಯನ್ನ ಕಳೆದುಕೊಂಡಿರತಕ್ಕಂತ ನಾವುಗಳು ಗಳಗಳನೆ ಕಣ್ಣೀರವನ್ನ ಸುರಿಸ್ತಾ ಇದ್ದೀವಿ. ಅಮ್ಮ,
ನಮಗ ಸೃಷ್ಟಿಯನ್ನ ಮಾಡಿ ಕಾಡರಣ್ಯದೊಳಗ ಅಡವಿಯೊಳಗ ಈ ಕಾಡರಣ್ಯದೊಳಗ ಹೇಗ ನಿನ್ನನ್ನ ಕಾಣಬೇಕಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಅನೇಕ ರೀತಿಯಾಗಿ ಅಡವಿಗಳನ್ನ ತಿರುಗಾಡಿದರು, ಕಾಡರಣ್ಯವನ್ನ ಶೋಧನೆಯನ್ನ ಮಾಡಿದರು. ಎತ್ತೆತ್ತ ಹುಡುಕಾಡಿದರು ಸಹಿತ, ಎತ್ತೆತ್ತ ತಿರುಗಾಡಿದರು ಸಹಿತ ಸೃಷ್ಟಿಕರ್ತಳಾಗಿರುವಂತ ಜಗನ್ಮಾತೆ ಆ ತ್ರಿಮೂರ್ತಿಗಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕಾಣದಿರುವಂತ ಸಂದರ್ಭದೊಳಗ ಏನೆಂದು ತಾಯಿಯನ್ನ ಪ್ರಾರ್ಥಿಸ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಏಕ ಚಿತ್ತದಿ ಭಜಿಸಿದೆವು ಜಗದೇಕ ಕೋಟಿ ಯುಗಗಳು, ನೂಕಲಕ್ಕೆ ಬೆದರಿದವು ಎಲ್ದಿಗೆ ದೊರಕುವಳ ಎನ್ನುತ್ತ ಕಾಕುವಾದೆವು ಹರುಷದ ಸೆಕೆಯೋ ಮೂಕತನವಾದಿದುದು ಧೈರ್ಯವು ತೇಕಿದುದು ದುಡುಗುದಲಿ ಚಿತ್ತವು ಕದಡಿದವು ಎಂದ ಮತ್ತೆ ಧೈರ್ಯದ ದೇವಿಯಂಗ್ರಿಯ ನೊತ್ತಿ ಚಿತ್ತದಿ ಪಿಡಿದು ವಾಯು ನೆತ್ತಿ ಕುಂಭಕದಲ್ಲಿ ನಾದೋಂಕಾರವರ ಸ್ವರದ ಮೊತ್ತ ಕೇಳುತ್ತ ಕಳೆಯ ಬೆಳಕುಗಳತ್ತು ತಲಿ ಮೂರ್ತಿಯಲ್ಲಿ ಮನತ ಸುತ್ತಿ ಕೈ ಇರಿಸಲು ಕೆಲವ ಸಿಂತು ಕೇಳೆಂದ. ತೆರೆದವ ಕಣ್ಣುಗಳ ದೇವಿಯು ಬರುತ್ತಿಹಳು ಎಂತೆಂದು ಕಾಣದೆ ಕರೆದವ ಬಗೆ ಬಗೆಯ ನಾಮಾವಳಿಯ ಸ್ತುತಿಗಳಲ್ಲಿ ಮೆರೆದವ ದೇಹಗಳ ಮತ್ತೆಯು ಹರಿದೆವಾಂ ಸಂಶಯವ ಮೂರ್ತಿ ಬೆರೆದವ ಬೀಚನದಿಯಲೆ ಬಸವೇಶ ಕೇಳೆಂದ. ಯಾಕೆ ಕಾಣಿಸೆ ಎಮ್ಮ ರಕ್ಷಿಸಲ್ಯಾಕೆ ತೋರಿಸೆ ತನುವ ನೆಮ್ಮನು ಯಾಕೆ ಮೆರೆದಿಯ ಯಾಕೆ ಕೇಳಲಿ ಒಲ್ಲೆ ಮಾತೆಮ್ಮ ಯಾಕೆ ಬರಲೊಲ್ಲೆಮಗೆ ಅಭಯವನ್ಯಾಕೆ ಈಯಲಿ ಒಲ್ಲೆ ಎಮ್ಮನು ಯಾಕೆ ಪುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಂದ. ಇಂತು ಬಹುಕಾಲದಲ್ಲಿ ದೇವಿಯನಂತು ಭಜಿಸುತ್ತಿರಲು ಬಲಗಣ್ಣಂತು ಹಾರಿತು ಬಲಭುಜ ಎದರಿತ್ತು ಮೂವರಿಗೆ ಚಿಂತೆ ಬಿಡಿ ಹಿರಿದೇವಿ ಬಲ್ದಳೋ ಹಿರಿದೇವಿ ಬಲ್ದಳೋ ಚಿಂತೆ ಬಿಡಿ ಹಿರಿದೇವಿ ಬಲ್ದಳು ಎಂತೆನ್ನುತ್ತ ಆಕಾಶ ನುಡಿಯಲು ಅಂತರದಿಂದ ಚಿದಾನಂದಾತ್ಮ ಗುರುವರನ ಆತ್ಮ ಗುರುವರನ ಚಿದಾನಂದಾತ್ಮ ಗುರುವರನ. ಅಂಬಾ ಭವಾನಿ ಮಾತಾ ಕಿ, ತುಳಜಾ ಭವಾನಿ ಮಾತಾ ಕಿ. ಯಾವಾಗ ದೇವಾನು ದೇವತೆಗಳನ್ನ ತಾಯಿ ಲೋಕ ಪಾವನ ಕರ್ತಳಾಗಿರುವಂತ ಪಾರ್ವತಿ ದೇವಿ ಸೃಷ್ಟಿಯನ್ನ ಮಾಡಿ ಉಡಿ ಒಳಗ ಕಟ್ಟಿಕೊಂಡು ಅಡವಿ ಒಳಗ ಬಿಟ್ಟು ಹೋಗಿರುವಂತ ಸಂದರ್ಭದೊಳಗ ಅಲಿದಾಡಿದರು, ಹುಡುಕಾಡಿದರು, ತಿರುಗಾಡಿದರು, ಅಮ್ಮ ಅಂತ ಕೂಗಿದರು ಸಹಿತ ತಾಯಿ ಕಾಣದೆ ಇರುವಾಗ ಕಣ್ಣೀರವನ್ನು ಸುರಿಸ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಅಮ್ಮ ಯಾವ ಕಾರಣಕ್ಕಾಗಿ ನಮ್ಮನ್ನ ಸೃಷ್ಟಿಯನ್ನ ಮಾಡಿದೆ, ಅಡವಿ ಒಳಗ ಅನಾಥರನ್ನಾಗಿ ಮಾಡಿ ಬಿಟ್ಟಿ ಅಂತ ತಿಳ್ಕೊಂಡು ನಾನಾ ರೀತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪರಿಪರಿಯಿಂದ ಪರಿತಪಿಸುವಂತ ಸಂದರ್ಭದೊಳಗ ಒಂದು ನಿರ್ಧಾರ ಮಾಡುತ್ತಾರೆ. ನಮ್ಮವ್ವ ನಮ್ಮಡಿಗೆ ಬರಬೇಕಾಗಿತ್ತು ಅಂದ್ರ, ನಮ್ಮನ್ನ ಸೃಷ್ಟಿ ಮಾಡಿದ ಆ ದೇವಿ ನಮ್ಮಡಿಗೆ ಬರಬೇಕಾಗಿತ್ತು ಅಂದ್ರ, ತಾಯಿ ನಮ್ಮ ಹತ್ತಿರ ಬರಬೇಕಾಗಿತ್ತು ಅಂದ್ರ ಏಕ ಮನಸ್ಸಿನಿಂದ ನಿರ್ಮಲವಾದ ಭಾವದಿಂದ ತಾಯಿಯನ್ನ ನೆನಿಬೇಕಂತ ತಿಳ್ಕೊಂಡು ಏಕ ಚಿತ್ತದಿಂದ ತಾಯಿಯ ಧ್ಯಾನವನ್ನ ಮಾಡಬೇಕಾದ್ರ ಅಶರೀರವಾಣಿ ಆಗ್ತದ. ಆಕಾಶದೊಳಗ ಅಶರೀರವಾಣಿ ಆಗ್ತದಪ್ಪ. ನಿಮ್ಮ ತಾಯಿ ನಿಮ್ಮಡಿಗೆ ಬರಬೇಕಾದ್ರ ಏಕ ಚಿತ್ತದಿಂದ ನಿರ್ಮಲವಾದ ಮನಸ್ಸಿನಿಂದ ಪದ್ಮಾಸನವನ್ನ ಹಾಕಿಕೊಂಡು ನನ್ನ ಧ್ಯಾನವನ್ನ ಮಾಡಿರಿ ಅಂತ ತಿಳ್ಕೊಂಡು ಯಾವಾಗ
ಅಶರೀರವಾಣಿ ಆಯ್ತು. ಬ್ರಹ್ಮ ವಿಷ್ಣು ಮಹೇಶ್ವರರು ಏಕಚಿತ್ತದಿಂದ ಮನಸ್ಸಿನೊಳಗ ತಾಯಿಯ ಧ್ಯಾನವನ್ನ ಮಾಡ್ತಾರೆ. ನಾವು ಎಲ್ಲ ಕೂತೀವಿ, ಹೇಗ ಕೂತೀವಿ, ಯಾಕೆ ಕೂತೀವಿ ಅನ್ನೋದನ್ನ ಮರ್ತರು. ಅಮ್ಮ ಬರ್ತಾಳೆ, ರಾಜರಾಜೇಶ್ವರಿ ಬರ್ತಾಳೆ, ನಮ್ಮ ತಾಯಿ ಬರ್ತಾಳೆ ಅಂತ ತಿಳ್ಕೊಂಡು ಮೈ ಮರೆತು ಧ್ಯಾನದೊಳಗ, ದೇವಿಯ ಧ್ಯಾನದೊಳಗ ತನ್ಮಯರಾಗ್ತಾರ. ಸ್ವಾಮಿ, ಗುರು ನಮಗ ಒಲಿಬೇಕಾಗಿತ್ತು ಅಂದ್ರ, ಅಂಬಾ ಭವಾನಿ ಒಲಿಬೇಕಾಗಿತ್ತು ಅಂದ್ರ, ರಾಜರಾಜೇಶ್ವರಿ ಒಲಿಬೇಕಾಗಿತ್ತಂದ್ರ, ಬಗಳಾಂಬಿಕೆ ಒಲಿಬೇಕಾಗಿತ್ತು ಅಂದ್ರ, ಜಗನ್ಮಾತೆ ಶಾಂಭವಿ ಒಲಿಬೇಕಾಗಿತ್ತು ಅಂದ್ರ, ಏಕ ಮನಸ್ಸಿನಿಂದ ತದೇಕ ಚಿತ್ತದಿಂದ ಯಾರು ಧ್ಯಾನ ಮಾಡ್ತಾರ, ಧ್ಯಾನ ಮಾಡಬೇಕು, ಮಾಡಬಾರ್ದಂತಲ್ಲ. ಎಷ್ಟೋ ಮಟ್ಟಿಗೆ ಧ್ಯಾನ ಮಾಡಬೇಕಂದ್ರ ಮೈ ಮರೆತು ಧ್ಯಾನ ಮಾಡಿದಾಗ ಮಾತ್ರ ದೇವರ ಕರುಣೆ. ಎಷ್ಟೋ ಮಟ್ಟಿಗೆ ಮೈ ಮರಿಬೇಕು ಅನ್ನಕ್ಕೆ ಹೇಳ್ತೀನಿ ನಿಮಗ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಶಿಷ್ಯ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜ. ಹಾಲು ಮತದೊಳಗ ಹುಟ್ಟಿರುವಂತ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜ ತನ್ನ ಗುರುವಾಗಿರುವಂತ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಧ್ಯಾನ ಮಾಡಬೇಕಾದ್ರ ಹೆಂಗ ಮಾಡ್ತಿದ್ದಂದ್ರ, ಎಲ್ಲಿ ಕೂತೀನಿ, ಯಾವ ಜಾವದಾಗ ಕೂತೀನಿ, ಎಷ್ಟಕ್ಕೆ ಮುಗಿಸ್ಬೇಕನ್ನೋದನ್ನ ಯಾವತ್ತೂ ತಿಳಿಯಾಗಿಟ್ಟುಕೊಳ್ತಿದ್ದಿಲ್ಲ. ಮೈ ಮರುತು ಯಲ್ಲಾಲಿಂಗ ಮಹಾರಾಜ ಧ್ಯಾನ ಮಾಡ್ತಿದ್ದ ಅಂದ್ರ ಆತ ಎಲ್ಲವನ್ನ ಮರುತು ಧ್ಯಾನ ಮಾಡಬೇಕಾದ್ರ ಒಂದು ದಿವಸ ಧ್ಯಾನಸ್ಥನಾಗಿ ಹಾಲು ಮತದೊಳಗ ಹುಟ್ಟಿರುವಂತ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜ ಧ್ಯಾನದೊಳಗ ಕುಳಿತಿರುವಂತ ಸಂದರ್ಭದೊಳಗ 4 ಜನ ದಾರಿ ಹಿಡಿದು ಹೊಂಟಿದ್ರು. 4 ಜನ ದಾರಿ ಹಿಡಿದು ಹೋಗುವಂತ ಸಮಯದೊಳಗ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜರನ್ನ ನೋಡಿ ಅಂತಾರ, ಈಗ ಇವ ಯಲ್ಲಾಲಿಂಗ ಮಹಾರಾಜ ಅಂತ. ಯಾರಾದ್ರೂ ಧ್ಯಾನ ಮಾಡೋರು ಕಮಳಿ ಹೊಚ್ಕೊಂಡು ಧ್ಯಾನ ಮಾಡ್ತಾರೆ ಅಂತ ತಿಳ್ಕೊಂಡು ಎಲಿವಿಲ್ಲದ ನಾಲಿಗೆ 4 ಜನ ಯಲ್ಲಾಲಿಂಗ ಮಹಾರಾಜಗ ಮನಬಂದ ರೀತಿ ಒಳಗ ಮಾತನಾಡ್ತಾ ಹೋಗ್ಬೇಕಾದ್ರ ಎದುರು ಒಬ್ಬ ಹಿರಿಯ ಮನುಷ್ಯ ಬರ್ತಿದ್ದ. ಅಲ್ಲೂ ಯಾರಿಗೆ ನೀವು ಒಲ್ಲೋಕತ್ತೀರಿ? ಮಂದಿ ಕಣ್ಣಿಗೆ ಧ್ಯಾನ ಕೂತಂಗ್ ಕಾಣಕತ್ತಾನ, ಮೈ ತುಂಬ ಕಮಳಿ ಹೊಚ್ಕೊಂಡಾನ. ಕಮಳಿ ಹೊಚ್ಕೊಂಡವ್ರು ಎಲ್ಲರೂ ಧ್ಯಾನ ಮಾಡ್ತಾರೇನೋ, ಅವ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜರ ಅಲ್ಲೂ ಕತ್ತೀವಿ. ಹಿರಿಯ ಮನುಷ್ಯ ತಿಳಿದಾಮ ಆತ ಅಂತಾನೆಪ್ಪ, ಯಲ್ಲಾಲಿಂಗ ಮಹಾರಾಜ ಯಾವತ್ತು ಕಮಳಿ ಹೊಚ್ಕೊಂಡು ಧ್ಯಾನ ಮಾಡ್ದವಲ್ಲ. ನೋಡುವ ಕಣ್ಣಿನೊಳಗ ವ್ಯತ್ಯಾಸ ಇರಬಹುದು. ಒಬ್ಬರ ಬಗ್ಗೆ ಮಾತಾಡಬೇಕಾದ್ರ, ಒಬ್ಬರ ಬಗ್ಗೆ ಅನ್ಬೇಕಾದ್ರ ಕುಲಂಕುಷವಾಗಿ ವಿಚಾರ ಮಾಡಬೇಕು. ಬನ್ನಿ ನೋಡಮ್ಮ ಅಂತ ತಿಳ್ಕೊಂಡು 4 ಜನಗಳನ್ನ ಕರೆದುಕೊಂಡು ಬಂದ ಹಿರಿಯ ಮನುಷ್ಯ. ಯಲ್ಲಾಲಿಂಗ ಮಹಾರಾಜ ಹೆಂಗ ಧ್ಯಾನಸ್ಥನಾಗಿ ಕುಳಿತಿದ್ದಂದ್ರ ಕುಂತ ಜಾಗದೊಳಗ ವಿಪರೀತವಾಗಿರುವಂತ ಕಂಟಿ ಇರುವಿ ಎದ್ದಾವ. ಮೈ ತುಂಬ ಕಂಟಿ ಇರುವಿ ಕಡಿಕತ್ತಾವ. ಎಷ್ಟು ಮಟ್ಟಿ ಕಡಿಕತ್ತಾವಂದ್ರ ಮೈ ತುಂಬ ಕಂಟಿ ಇರುವಿ ಮೆತ್ಯಾವ, ಕಂಟಿ ಇರುವಿ ಕಡಿಕತ್ತಾವ. ಕಂಟಿ ಇರುವಿ ಕಡಿದ್ರು ಸಹಿತ ಎಚ್ಚರಿಲ್ಲಾರ್ದಂಗ ಧ್ಯಾನ ಮಾಡದವನೇ ಮುಗುಳುಖೋಡದ ಯಲ್ಲಾಲಿಂಗ ಮಹಾರಾಜ ಅನ್ನುವಂಥದನ್ನ ನಾವು ಯಾವತ್ತೂ ಮರಿಬಾರದು. ಮುಗುಳುಖೋಡದಲ್ಲಿ ಯಲ್ಲಾಲಿಂಗ ಪ್ರಭು ಎಂತ ಮಹಾತ್ಮರ, ಕರುಣೆಯಿಂದ ಕೈ ಮುಗಿದವರಿಗೆ ಮುಕ್ತಿಯ ಕೊಟ್ಟಾರ. 7 ಕೋಟಿ ಜಪ ಮಾಡಿ ಗುರು ಯಲ್ಲಾಲಿಂಗ ಕೊಟ್ಟ ತಾಯಗಾರ. 7 ಕೋಟಿ ಜಪ ಮಾಡಿ ಗುರು ಯಲ್ಲಾಲಿಂಗ ಕೊಟ್ಟ ತಾಯಗಾರ. ದಿನನಿತ್ಯ ಭಕ್ತರ ಬಾಳಿಗೆ ಆಗ್ಯದ ಮನಿ ತುಂಬ ಬಂಗಾರ. ದಿನನಿತ್ಯ ಬಾಳಿಗೆ ಭಕ್ತರಿಗಾಗ್ಯದ ಮನಿ ತುಂಬ ಬಂಗಾರ. ಗುರುವಿನ ಅಗಾರ. ತಂದೆ ಶಿವಪ್ಪ ತಾಯಿ ಕಾಶಿವೈ ಗರ್ಭದಿ ಜನಸಾರ. ನರಸಿಂಹನವತಾರ ಜಟ್ಟಿಂಗರಾಯನಿಂದ ಧರೆಗೆ ಇಳಿದಾರ. ಹಿರಿಯನ ವತನಕ್ಕೆ ಹೊನ್ನಮ್ಮ ತಾಯಿಯ ಮದುವೆಯಾಗ್ಯಾರ. ಖಂಡಿತ ಸಂಸಾರ ಪಂಡಿತವೆಂದು ನಕ್ಕು ನಲಿದಾರ. ಖಂಡಿತ ಸಂಸಾರ ಪಂಡಿತವೆಂದು ನಕ್ಕು ನಲಿದಾರ. 7 ಕೋಟಿ ಜಪ ಮಾಡಿ ಗುರು ಯಲ್ಲಾಲಿಂಗ ಕೊಟ್ಟಂತಾಗಾರ.
ಕೆಟ್ಟ ಸಿಗರು ಸುಟ್ಟ ಸುಡುಗಾಡದಲ್ಲಿ ವಾಸಗೈದವರ ಮುಗುಳ್ಕೋಡದಲ್ಲಿ ಕಟ್ಟಿಸರ ಕೈಲಾಸ ಮುಕ್ತಿ ಮಂದಿರ ಮಂದಿರದಲ್ಲಿ ಚಂದಿರ ಕಂಡಂಗ ಅಪ್ಪನ ಅವತಾರ ಅವತಾರ ಲೀಲೆ ಎಷ್ಟು ಹೊಗಳಿದರು ತೀರುವುದಿಲ್ಲ ಪೂರ ಅವತಾರ ಲೀಲೆ ಎಷ್ಟು ಹೊಗಳಿದರು ತೀರುವುದಿಲ್ಲ ಪೂರ ಆನಂದಪ್ಪ ಅವರು ದಾಸಾಗಿ ದುಡಿದು ಪಡ್ಕೊಂಡ್ರು ಅಂಗಾರ ಕೋಳಿ ಗುಡ್ಡದಲ್ಲಿ ಮಠವನ್ನು ಕಟ್ಟಿ ಗುರುವಾಗಿ ಮೆರೆದಾರ ಮುರುಗೇಂದ್ರಪ್ಪನ ಅಪ್ಪಿನಲ್ಲಿ ದಾಡಿ ಗುರು ಎಂದು ಸಾರಿದರ ಮಹಾತ್ಮರ ಲೀಲೆ ತಿಳಿದವರಿಲ್ಲೆಂದು ಹೇಳ್ಯಾರ ಬಲ್ಲವರ ಮಹಾತ್ಮರ ಲೀಲೆ ತಿಳಿದವರಿಲ್ಲೆಂದು ಹೇಳ್ಯಾರ ಬಲ್ಲವರ ಲಕ್ಷಾಣಧೀಶನ ದಾಸಾಗಿ ಇವರು ವಾಸಾಗಿ ಉಳಿದವರ ಷಡಕ್ಷರಿ ಶಿವ ಸಿದ್ದರಾಮ ಗುರು ಎಂದು ಅಪ್ಪಿದರ ನಾಲ್ಕು ದಿಕ್ಕಿಗೆ ಶ್ರುತಿಯು ಸಾರಿದೆ ಅಪ್ಪನ ಈ ಹೆಸರ ಒಪ್ಪ ಅನಿಸಿ ಬಂದ ಒಪ್ಪದಿಂದ ಗುರು ಮುರುಗೇಂದ್ರ ದೇವರ 7 ಕೋಟಿ ಜಪ ಮಾಡಿ ಗುರು ಎಲ್ಲ ಲೇಗ ಕೊಟ್ಟಂತಾಗಾರ ಪ್ರಸಾದ ಚೀಟಿಗೆ ಇಲ್ಯಾರ ಸಾಟಿ ಗುರುವಿನ ಆಧಾರ ಭಕ್ತರ ಕಷ್ಟ ಪರಿಹಾರ ಮಾಡಿ ನರ ಜನ್ಮ ಉದ್ಧಾರ ಮುಗುಳ್ಕೋಣದಲ್ಲಿ ಎಲ್ಲಾ ಲಿಂಗ ಪ್ರಭು ಎಂತ ಮಹಾತ್ಮರ ಮುಗುಳ್ಕೋಣದಲ್ಲಿ ಎಲ್ಲಾ ಲಿಂಗ ಪ್ರಭು ಎಂತ ಮಹಾತ್ಮರ ಕರುಣೆಯಿಂದ ಕೈ ಮುಗಿದವರಿಗೆ ಮುಕ್ತಿ ಕೊಟ್ಟಾರ ಕರುಣೆಯಿಂದ ಕೈ ಮುಗಿದವರಿಗೆ ಮುಕ್ತಿ ಕೊಟ್ಟಾರ 7 ಕೋಟಿ ಜಪ ಮಾಡಿ ಗುರು ಎಲ್ಲ ಲೇಗ ಕೊಟ್ಟಂತಾಗಾರ 7 ಕೋಟಿ ಜಪ ಮಾಡಿ ಗುರು ಎಲ್ಲ ಲೇಗ ಕೊಟ್ಟಂತಾಗಾರ ದಿನನಿತ್ಯ ಭಕ್ತರ ಬಾಳಿಗೆ ಆಗ್ಯದ ಮನೆ ತುಂಬ ಬಂಗಾರ ದಿನನಿತ್ಯ ಭಕ್ತರ ಬಾಳಿಗೆ ಆಗ್ಯದ ಮನೆ ತುಂಬ ಬಂಗಾರ ದಿನನಿತ್ಯ ಭಕ್ತರ ಬಾಳಿಗೆ ಆಗ್ಯದ ಗುರುವಿನ ಅಗಾರ 7 ಕೋಟಿ ಜಪವನ್ನ ಮಾಡಿ ಮುಗುಳುಖೋಡವನ್ನ ಮುಕ್ತಿ ಮಂದಿರ ಮಾಡಿದವ ಯಲ್ಲಾಲಿಂಗ ಮಹಾರಾಜ 3 ದಿನಗಳ ಕಾಲ ತೆಗ್ಗಿನೊಳಗಿರಬೇಕಾದ್ರೆ ಆ ಯಲ್ಲಾಲಿಂಗನ ಮನಸ್ಸ ಏಕ ಮನಸ್ಸಿನಿಂದ ಗುರುಧ್ಯಾನವನ್ನ ಮಾಡಿದ್ದ ಹರಿಹರ ಬ್ರಹ್ಮಾದಿಗಳನ್ನ ಸೃಷ್ಟಿಯನ್ನ ಮಾಡಿದ ತಾಯಿ ಅಡಿಯೊಳಗ ಬಿಟ್ಟು ಹೋದಾಗ ಕಣ್ಣೀರವನ್ನ ಸುರಿಸಿ ಅಶರೀರವಾಣಿ ಆಗುವಂತ ಗಳಿಗೆ ಒಳಗ ನಮ್ಮ ತಾಯಿಗಾಗಿ ತಾಯಿಯ ಆಶೀರ್ವಾದಕ್ಕಾಗಿ ತಾಯಿಯನ್ನ ಕಾಣಬೇಕನ್ನುವ ಗೋಸ್ಕರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಏಕ ಮನಸ್ಸಿನಿಂದ ಅಡವಿ ಒಳಗ ಕುಂತು ಧ್ಯಾನವನ್ನ ಮಾಡ್ತಾರೆ ಪದ್ಮಾಸನವನ್ನ ಹಾಕಿದರು ಅಮ್ಮ ಕರುಣೆಯನ್ನ ತೋರುವಂತ ತಿಳ್ಕೊಂಡು ಒಂದೇ ಒಂದು ಏಕ ಮನಸ್ಸಿನಿಂದ ತಾಯಿಯ ಧ್ಯಾನವನ್ನ ಮಾಡ್ತಾ 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 ಇರಬೇಕಾದ್ರ ಅನೇಕ ದಿನಗಳಾಗ್ಯಾವ ಅನೇಕ ತಿಂಗಳುಗಳಾಗ್ಯಾವ ಅನೇಕ ವರ್ಷಗಳಾಗ್ಯಾವ ತಾಯಿಯ ಬರುವಿಕೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಡರಣ್ಯದೊಳಗ ಅಡವಿ ಒಳಗ ಧ್ಯಾನದೊಳಗ ತನ್ಮಯರಾಗಿರುವಂತ ಸಂದರ್ಭದೊಳಗ ಅನೇಕ ವರ್ಷಗಳಾದ ಬಳಿಕ ಒಬ್ಬೊಬ್ಬರಿಗೆ ಸೂಚನೆ ತಿಳಿದಿತ್ತು ಬ್ರಹ್ಮ ವಿಷ್ಣು ಮಹೇಶ್ವರರ ಬಲಗಣ್ಣಗಳನ್ನ ಹಾರುತ್ತಿದ್ದವು ಬಲಭುಜಗಳನ್ನ ಹಾರುತ್ತಿದ್ದವು ಹಾರುವ ಗಳಿಗೆ ಒಳಗ ಪದ್ಮಾಸನವನ್ನ ಹಾಕಿಕೊಂಡು ದೇವಿಯ ಧ್ಯಾನವನ್ನ ಮಾಡುವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ಕೊಳ್ತಾರೆ ನಮ್ಮನ್ನ ಸೃಷ್ಟಿಯನ್ನ ಮಾಡಿ ಅಡವಿ ಒಳಗ ಬಿಟ್ಟು ಹೋದ ನಮ್ಮವ್ವ ಜಗನ್ಮಾತೆ ತಾಯಿ ಬರುತ್ತಾ ಇದ್ದಾಳೆ ಜನ್ಮದಾತೆ ಬರುತ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಎಲ್ಲರೂ ಹಿರಿ ಹಿಗ್ಗಿ ಏಕ ಮನಸ್ಸಿನಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಧ್ಯಾನವನ್ನ ಮಾಡಬೇಕಾದ್ರ ಲೋಕ ಪಾವನ ಕರ್ತಳಾಗಿರುವಂತ ದೇವಿ ಪಾರ್ವತಿ ದೇವಿ ಬರಬೇಕಾದ್ರ ಅಡವಿ ಒಳಗ ಮಕ್ಕಳನ್ನ ಬಿಟ್ಟು ಹೋಗೀನಿ ಮಕ್ಕಳು ಎಷ್ಟು ಚಿಂತೆಯನ್ನ ಮಾಡ್ಯಾರ ಎಷ್ಟು ಅಲೆದಾಡ್ಯಾರ ಅಂತ ತಿಳ್ಕೊಂಡು ದೇವಿ ಆಕಾಶ ಮಾರ್ಗವಾಗಿ ಬರಬೇಕಾದ್ರ
ಹನಿಯ ಮಧ್ಯದೊಳಗೆ ಬೆವರು ಬರುತ್ತಿತ್ತು, ಹೆಗಲ ಮ್ಯಾಗಿನ ಸೀರೆ ಕೆಳಗೆ ಬೀಳುತ್ತಿತ್ತು. ತಾಯಿ ಓಡೋಡಿ ಓಡೋಡಿ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟವಳೆ ಅದು ಮಹಾತಾಯಿ ಪಾರ್ವತಿ ದೇವಿ ಎನ್ನುವಂಥದನ್ನ ನಾವ್ಯಾವತ್ತೂ ಮರೆಯಬಾರದು. ಯಾವಾಗ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪ್ರತ್ಯಕ್ಷಳಾದಳು, ಅಪ್ಪಿಕೊಂಡಳು, ಒಬ್ಬರ ತಲೆ ಮ್ಯಾಗ ಕೈ ಆಡಿಸಿದಳು, 3 ಜನಗಳ ಮ್ಯಾಗ ಪಾರ್ವತಿ ದೇವಿ ಅಂತಾಳೆ, ನಿಮ್ಮ ಎಳಿಗೂಸುಗಳನ್ನಾಗಿ ಮಾಡಿ ನಿಮ್ಮನ್ನ ಸೃಷ್ಟಿಯನ್ನ ಮಾಡಿ ಅಡಿಯೊಳಗ ಬಿಟ್ಟು ಹೋದೆ. ನನಗ ದಯಾಮೂರ್ತಿ ಅಂತಾರ, ಕರುಣಾ ಸಾಗರನಂತಾಳ, ಕಾರುಣ್ಯ ಸಿಂಧು ಅಂತಾರ, ನಾನಾ ಬಗೆಯಿಂದ ಪ್ರಾರ್ಥಿಸ್ತಾರ. ಅದಕ್ಕೆಲ್ಲ ವಿರೋಧವನ್ನಾಯ್ತಲ್ಲ ಅಂತ ತಿಳ್ಕೊಂಡು ಕಾರನಾಗಲಿ, ವಿಷ್ಣು ಸ್ಥಿತಿಕರ್ತನಾಗಲಿ, ರುದ್ರ ಲಯಕರ್ತನಾಗಲಿ ಅಂತ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಯಾವಾಗ ವರದ ನಮ್ಮನ್ನ ಅಗಲಿದ್ದಿ, ನಮ್ಮ ಹತ್ರ ಬಂದಿದ್ದಿ, ಸದಾವ ಕಾಲ ನಿನ್ನಡಿಯಲ್ಲಿ ಇರ್ತೀವಿ, ಯಾವ ವರ ಬ್ಯಾಡ ಅಂತ ತಿಳ್ಕೊಂಡು ಯಾವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ತಪಸ್ಸು ಮಾಡಿದರು. ಯಾವಾಗ 12 ವರ್ಷ ತಪಸ್ಸು ಮಾಡಿದ ಮಡಿವಾಳಪ್ಪ ಗುಡ್ಡದ ಮಹಾಂತ ಶಿವಯೋಗಿ ದರ್ಶನವನ್ನ ಕೊಡದೇ ಇರುವಾಗ, ಪ್ರತ್ಯಕ್ಷ ಆಗದೇ ಇರುವಾಗ ಮಡಿವಾಳಪ್ಪನವರಂತಾರ, ಯಾವ ಗುರುವಿಗಾಗಿ ಕುಂತು ತಪಸ್ಸು ಮಾಡೀನಿ, ಯಾವ ಗುರುವಿಗಾಗಿ ಕುಂತು ಧ್ಯಾನ ಮಾಡೀನಿ, ಅದೇ ಗುರು ನನಗ ದೊರೆಯಲಿಲ್ಲ ಅಂದ್ರ ಯಾತಕ್ಕಾಗಿ ಬದುಕಬೇಕು, ಯಾತಕ್ಕಾಗಿ ಬಾಳಬೇಕಂತ ತಿಳ್ಕೊಂಡು ಕಮರಿಕೊಳ್ಳದ ಹತ್ತರ ಬಂದ. ಕಮರಿ ಕೊಳ್ಳವನ್ನ 1 ಬಾರಿ ನೋಡಿದ. ಆ ಕಮರಿ ಕೊಳ್ಳದೊಳಗ ಹಾರಬೇಕಾದ್ರೆ ಮಡಿವಾಳಪ್ಪ ಮಹಾಂತ 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 ಅಂತ ತಿಳ್ಕೊಂಡು ಮಹಾಂತನ ಧ್ಯಾನವನ್ನ ಮಾಡಿ ಯಾವಾಗ ಕಮರಿ ಕೊಳ್ಳ ಹಾರ್ತಿದ್ದ, ಗುಡ್ಡದ ಮಹಾಂತ ಶಿವಯೋಗಿ ಪ್ರತ್ಯಕ್ಷವಾಗಿ ಮಡಿವಾಳಪ್ಪನಿಗೆ ದರ್ಶನವನ್ನ ಕೊಟ್ಟಿದ್ದನ್ನುವಂಥದನ್ನ ನಾವೆಲ್ಲ ಕೇಳ್ತೀವಿ. ಯಾವಾಗ 12 ವರ್ಷ ತಪಸ್ಸು ಮಾಡಿದ ಬಳಿಕ ಗುಡ್ಡದ ಮಹಾಂತ ಶಿವಯೋಗಿ ದರ್ಶನ ಕೊಟ್ಟಾಗ ಮಡಿವಾಳಪ್ಪನವರಿಗೆ ವರ ಕೊಡ್ತೀನಂದ ಗುಡ್ಡದ ಮಹಾಂತ ಶಿವಯೋಗಿ. ಯಾವಾಗ ಆ ವರ ಕೊಡ್ತೀನಂದ ಅಲ್ಲೇ ಒಂದು ಪದ ಕಟ್ಟಿ ಹಾಡಿದ ಮಡಿವಾಳಪ್ಪ, ಏನಂತಂದ್ರ ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷನಾಗಲು ಸ್ಥಿತಿಗತಿಗಳ ಕೇಳುವುದ್ಯಾಕೋ. ಗುಡ್ಡದ ಮಹಾಂತ ಶಿವಯೋಗಿ ವರ ಕೊಡ್ತೀನಂದ್ರ ಬ್ಯಾಡಂದಾವ ಮಡಿವಾಳಪ್ಪ. ಗುರು ನೀ ದೊರಕಿದಿ ಅಂದ ಬಳಿಕ ಇನ್ಯಾವುದದ? ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾಯಿ ಪ್ರತ್ಯಕ್ಷವಾದಾಗ ವರ ಕೊಡಬೇಕಾದ್ರ ಸೃಷ್ಟಿ ಕಾರ್ಯ ಬ್ರಹ್ಮ ಮಾಡಲಿ, ಸ್ಥಿತಿ ಕಾರ್ಯ ವಿಷ್ಣು ಮಾಡಲಿ, ಲಯ ಕಾರ್ಯವನ್ನ ಶಿವ ಮಾಡಲಿ ಅಂತ ತಿಳ್ಕೊಂಡು ಯಾವಾಗ ಅಂದಳು, ಯಾವುದು ಬ್ಯಾಡಂದಾಗ ಅವಾಗ ಪಾರ್ವತಿ ದೇವಿ ಅಂತಾಳೆ, ಬ್ರಹ್ಮ ವಿಷ್ಣು ಮಹೇಶ್ವರ ಬಿಟ್ಟು ದೇವಿ ಇಲ್ಲ, ದೇವಿಯನ್ನ ಬಿಟ್ಟು ಪಾರ್ವತಿ ಇಲ್ಲ. ಆದ್ರ ನನ್ನನ್ನ ನೀವು ಅಂತ ತಿಳ್ಕೊಂಡು, ನಿನ್ನನ್ನ ನಾವು ಅಂತ ತಿಳ್ಕೊಂಡು ಯಾವ ಭಕ್ತ ಬಳಗ ಭಜಿಸ್ತಾರ ಅವರ ಬದುಕು ಉದ್ಧಾರ ಆಗ್ತದ ಅಂತ ತಿಳ್ಕೊಂಡು ದೇವಿ ಹೇಳಿ, ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಲಿ, ವಿಷ್ಣು ಸ್ಥಿತಿ ಕಾರ್ಯವನ್ನ ಮಾಡಲಿ, ಲಯ ಕಾರ್ಯವನ್ನ ಪರಮಾತ್ಮ ಮಾಡಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿ ಆ ಪಾರ್ವತಿ ದೇವಿ ಆ ಅರಣ್ಯದೊಳಗ ಆಕಾಶ ಮಾರ್ಗವಾಗಿ ಅದೃಶ್ಯವಾಗಿ ಹೋಗಿರುವಂತ ಸಂದರ್ಭದೊಳಗ 3 ಜನ ಅಡವಿ ಒಳಗೆ ಕೂತ್ಕೊಂಡು ವಿಚಾರ ಮಾಡಿದ್ರು. ಅವರವರ ಲೋಕಕ್ಕ ಹೋಗುವಂತ ಗಳಿಗೆ ಒಳಗ ತಾಯಿ ದೇವಿ ಹೇಳ್ಯಾಳ, ಬ್ರಹ್ಮ ಸೃಷ್ಟಿಕರ್ತನಾಗಲಿ, ವಿಷ್ಣು ಸ್ಥಿತಿಕರ್ತನಾಗಲಿ, ರುದ್ರ ಲಯಕರ್ತನಾಗಲಿ, ನಮ್ಮ ಕಾರ್ಯ ಮಾಡೋರು ಸಹಿತ ಇದಕ್ಕೊಬ್ಬ ಒಡೆಯಬೇಕಲ್ಲ. ಮನಿ ತುಂಬ ಬಹಳ ಜನ ಇದ್ರು ಸಹಿತ ಮಾಲಕ ಒಬ್ಬ ಇದ್ದಾಗ ಮಾತ್ರ ಇದು ಸುಸಂಸ್ಕೃತವಾಗಿ ನಡೀತದಂತ ತಿಳ್ಕೊಂಡು ಒಬ್ಬರಿಗೊಬ್ಬರು ಮಾತಾಡಬೇಕಾದ್ರ ನಾಯಿ ಹೇಳದಂಗ ನೀವು ಕೇಳ್ರಿ ಅಂತ ತಿಳ್ಕೊಂಡು ಬ್ರಹ್ಮ, ನಾಯಿ ಹೇಳದಂಗ ನೀವು ಕೇಳ್ರಿ ಅಂತ ತಿಳ್ಕೊಂಡು ವಿಷ್ಣು ಒಬ್ಬರಿಗೊಬ್ಬರ ಮಾತಾಡಬೇಕಾದ್ರ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರೆ, ಯಾರ ಗರ್ಭದೊಳಗ ಯಾರು ದೇಹದೊಳಗ 14 ಲೋಕಗಳದಾವ ಅವರ ಹೇಳಿದ ರೀತಿ ಒಳಗ ನಾವು ಮುಂದಿನ ಕಾರ್ಯ ಮಾಡಮಂತ ತಿಳ್ಕೊಂಡು ಒಪ್ಪಿಕೊಂಡಾಗ ಬ್ರಹ್ಮನ ಗರ್ಭದೊಳಗ ಪರಮಾತ್ಮನೂ ಪ್ರವೇಶ ಮಾಡ್ತಾನ, ವಿಷ್ಣು ದೇವನೂ ಪ್ರವೇಶ ಮಾಡ್ತಾನ. ಬ್ರಹ್ಮನ ಗರ್ಭದೊಳಗ ಹೋಗಿರುವಂತ ಸಂದರ್ಭಗಳಿಗೆ ಏನಾಗ್ತದನ್ನುವಂಥದನ್ನ ಒಂದು ಕೊನೆಯದಾಗಿ ಗೀತೆ ಹಾಡ್ತಾರೆ. ಆ ಗೀತೆ ಹಾಡಿದ ಬಳಿಕ ಮುಂದೆ ವಿಚಾರ ಮಾಡೋಣ. ಆಮೇಲೆ ಒಂದು ಹಾಡು.
ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಗರ್ವ ಅಹಂಕಾರ ಕಲಾಸ ಮಾಡು, ಕಾಮ ಕ್ರೋಧವನು ಕಡಿಯಾಕ ಮಾಡು. ಗರ್ವ ಅಹಂಕಾರ ಕಲಾಸ ಮಾಡು, ಕಾಮ ಕ್ರೋಧವನು ಕಡಿಯಾಕ ಮಾಡು. ಪಟ್ಟಿ ಗುಣ ಸುಟ್ಟು ಬೂದಿಯ ಮಾಡು, ಪಟ್ಟಿ ಗುಣ ಸುಟ್ಟು ಬೂದಿಯ ಮಾಡು. ಸಿಟ್ಟು ಬಂದರೆ ನೀ ನಿಧಾನ ಮಾಡು, ಸಿಟ್ಟು ಬಂದರೆ ನಿಧಾನ ಮಾಡು. ನಡೆ ನುಡಿ ಎಂಬುದು ಬಿಗುವ ಮಾಡೋಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣ ಪಠಣ ಮಾಡು. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣ ಪಠಣ ಮಾಡು. ರೊಕ್ಕ ನೋಡಿನಿ ವ್ಯಾಪಾರ ಮಾಡು, ರೊಕ್ಕ ನೋಡಿನಿ ವ್ಯಾಪಾರ ಮಾಡು. 8 ದಿನಕ್ಕೊಮ್ಮೆ ಸಂತಿಯ ಮಾಡು, 8 ದಿನಕ್ಕೊಮ್ಮೆ ಸಂತಿಯ ಮಾಡೋ. ಹುಣ್ಣಿಮೆ ಅಮಾವಾಸಿ ಬಂಧತ ಮಾಡೋ, ಹುಣ್ಣಿಮೆ ಅಮಾವಾಸಿ ಬಂಧತ ಮಾಡೋ. ಹಸಿದು ಬಂದವರಿಗೆ ಹಸಿದು ಬಂದವರಿಗೆ ಅನ್ನವ ನೀಡಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವ ಮಾಡು. ಎತ್ತ ತಾಯಿ ತಂದೆ ಪೂಜೆಯ ಮಾಡು, ಎತ್ತ ತಾಯಿ ತಂದೆ ಪೂಜೆಯ ಮಾಡು. ಅತ್ತಿ ಮಾವಗನಿ ಮರ್ಯಾದೆ ಮಾಡು, ಅತ್ತಿ ಮಾವಗನಿ ಮರ್ಯಾದೆ ಮಾಡು. ಮನಿ ಬಿಚ್ಚಿ ಮ್ಯಾಲ ಮ್ಯಾಳಿಗೆ ಮಾಡೋ, ಮನಿ ಬಿಚ್ಚಿ ಮ್ಯಾಲ ಮ್ಯಾಳಿಗೆ ಮಾಡೋ. ನಿನ್ನೊಳಗೆ ನೀ ವಿಚಾರ ಮಾಡೋಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ. ಬೆಳ್ಳ ಬೆಳಕನ ಭೋಗವ ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡು. ಬೆಳ್ಳ ಬೆಳಕನ ಭೋಗವ ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡು. ವೈರಿಯ ಕಂಡಲ್ಲಿ ಧೈರ್ಯವ ಮಾಡು, ವೈರಿಯ ಕಂಡಲ್ಲಿ ಧೈರ್ಯವ ಮಾಡು. ಸರಕಾರ ಕಂಡಲ್ಲಿ ಸಲಾಮ ಮಾಡು, ಸರಕಾರ ಕಂಡಲ್ಲಿ ಸಲಾಮ ಮಾಡು. ಭತ್ತ ಮುಳುಗಿದಲ್ಲಿ ವಸ್ತಿಯ ಮಾಡು, ಧರೆಯೊಳು ಕಡಕೋಳ ಮುಖಮ ಮಾಡು. ಗುರುಮಾಂತೇಶನಲ್ಲಿ ಗುರುಮಾಂತೇಶನಲ್ಲಿ ಮುಕ್ತಿಯ ಬೇಡಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಕೇಳೋ ಜಾಣ ಕೇಳೋ ಜಾಣ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಜ್ಞಾನದಿಂದ ಶಿವ ಧ್ಯಾನವ ಮಾಡೋಣ. ಅಂಬಾ ಭವಾನಿ ಮಾತಾ ಕಿ
महंत मणिवाणेश्वर महाराज की। ಇಷ್ಟು ಚಂದ ಹಾಡಿ ಸುಂದರವಾಗಿ ಜೈಕಾರ ಮಾಡಿಸಿದ್ರು. ಇರಾದೇ ನವರಾತ್ರಿ ಒಳಗ ಒಂದೊಂದು ಟೈಮ್ನಾಗ 9 ಪೂಜೆ ಬರ್ತಾವ, 10 ಪೂಜೆ ಬರ್ತಾವ, 11 ಪೂಜೆ ಬರ್ತವೆ. ಈ ವರ್ಷ 11 ದಿನಗಳ ಕಾಲ ನಡೆಯುವಂತ ಪುರಾಣ. ಸ್ವಲ್ಪ ಭಕ್ತಿಯಿಂದ ಜೈ ಜಯಕಾರ ಮಾಡಿದಿವಿ ಅಂತಂದ್ರ ಅದರಾಗ ದೇವಿಯ ಸನ್ನಿಧಿ, ಪರಮ ಪೂಜ್ಯ ಗುರುವರರ ಪಾವನ ಸಾನ್ನಿಧ್ಯ, ಇಂಥ ಜಾಗದೊಳಗ ಯಾರ ಮನಸ್ಸು ಬಿಚ್ಚಿ ಜೈ ಜಯಕಾರ ಮಾಡ್ತಾರ, ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಆ ಸತ್ಯ ಸಂಕಲ್ಪವನ್ನ ಈಡೇರಿಸುವಂತ ಶಕ್ತಿ ಅದು ಅಂಬಾ ಭವಾನಿ ಪರಮ ಪೂಜ್ಯರ ಪಾದ ಸನ್ನಿಧಾನದೊಳಗದ ಅನ್ನುವಂಥದನ್ನ ನಾವ್ ಯಾವತ್ತೂ ಮರಿಬಾರ್ದು. ಯಾರ್ಯಾರಿಗೆ ಒಳ್ಳೇದಾಗ್ಬೇಕಾಗ್ಯದ ಅವ್ರು ಜೈ ಹೊಡೀರಿ. ಇನ್ನೊಂದು ಮಾತು ಹೇಳ್ತೀನಿ, ಯಾರ್ಯಾರಿಗೆ ದೇವ್ರು ಬಾಯಿ ಕೊಟ್ಟಾನ, ಒಂದೇದು ಯಾರ್ಯಾರಿಗೆ ದೇವ್ರು ಬಾಯಿ ಕೊಟ್ಟಾನ, ಬಾಯಿ ಇದ್ದವ್ರು ಎಲ್ಲರೂ ಜಯಕಾರ ಮಾಡ್ರಿ. ಜಗನ್ಮಾತೆ ಅಂಬಾ ಭವಾನಿ ಮಾತಾ ಕಿ. ಇಟ್ಟೆ ನಿಮ್ಮ ಸೌಂಡ ಇಲ್ಲಿ ಬರಂಗಿಲ್ಲ. ಎಲ್ಲಿ ಬರ್ತಾವಂದ್ರ ಈಗ ಪಂಚಾಯತಿಯವರು, ಇದು ಸಿಟಿದ ಮಾತು ಬೇರೆ, ಹಳ್ಳಿಯಾಗ ಪಂಚಾಯತಿಯವರು ನೀರಿನ ಟಾಕಿ ಅಂತ ಮಾಡಿರ್ತಾರೆ. ಏನ್ರಿ ಮಲ್ಲಣ್ಣವ್ರೆ, ಹೌದಲ್ಲ? ನೀರಿನ ಟಾಕಿ ಅಂತ ಮಾಡಿರ್ತಾರ. ಆ ನೀರಿನ ಟಾಕಿಗೆ 15 ದಿನಕ್ಕೊಮ್ಮೆ ನಳ ಬಿಡಬೇಕು. 15 ದಿನಕ್ಕೊಮ್ಮೆ ನಳ ಬಿಡಬೇಕು. ಅಲ್ಲಿ ಏನು ಹೆಣ್ಮಕ್ಳು ಪಾಳಿ ಹಚ್ಚಿರ್ತಾರಲ್ಲ, ಹಿಂದಿರುವಂತ ಹೆಣ್ಮಗಳು ನೀರು ತಗೋಕ ಮುಂದೆ ಬಂದಳು ಅಂದ್ರ ಅಲ್ಲಿ ನೋಡ್ಬೇಕು ಬಾಯಿ. ಅಲ್ಲಿ ಬಾಯಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಭಕ್ತಿಯಿಂದ ಜಯ ಜಯಕಾರ ಮಾಡಿದ್ರ ಯಾರ್ಯಾರಿಗೆ ಏನೇನ್ ಆಗ್ಬೇಕಾಗ್ಯದ ಅದೆಲ್ಲವನ್ನ ಆಗ್ತದ. ಇನ್ನೊಂದ್ಸರಿ ಜಯಕಾರ ಮಾಡ್ರಿ. ಜಗನ್ಮಾತೆ ಶಾಂಭವಿ ಮಾತಾ ಕಿ. ಏನ್ ಹಾಡಿದ್ರ ತಂಗಿ ಗವಾಯಿಗಳು? ಜಯ ಹೊಡಿಯೋರು ನಮ್ಗೆ ಯಾಕೆ ಬರ್ತಿ ಅಂದೇನು? ಇವು ಯಾಕೆ ಹುಡುಗರಿಗೆ ಕೇಳ್ತೀನಿ ಅಂದ್ರ, ಜಲ್ಲಿ ಪುರಾಣಕ್ಕೆ ಬರೋರು ಇವರೇ, ಪುರಾಣದೊಳಗೆ ಸೈಲೆಂಟ್ ಕೂಡೋರು ಇವರೇ, ಅಷ್ಟು ಗದ್ದಲ ಮಾಡೋರು ಅವರೇ. ಇವ್ರು ನೋಡಾಕ್ ಸಣ್ಣವ್ರು ಕಂಡ್ರು ಸಹಿತ ಎಷ್ಟು ವಿಚಿತ್ರ ಇತ್ರ ಸ್ವಲ್ಪ ಹೇಳಿ ಇನ್ನೊಂದ್ 5 ನಿಮಿಷ, ಆಮೇಲೆ ಆಶ್ರವಚನ ಮುಂದಿನ ಕಾರ್ಯಕ್ರಮ ನಡೀತದ. ಇನ್ನೊಂದ್ 5 ನಿಮಿಷ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಹುಡುಗರು ಹೆಂಗಿರ್ತಾವ, ಆಯಿ ಮೊಮ್ಮ ಕೂಡಿಕೊಂಡು ಚಿಗರಳಿಲಿಂತ ಎಡ್ರಮೆಗೆ ಹೊಂಟಿದ್ರು. ಎಲ್ಲಿಗೆ ಹೊಂಟಿರು? ನೀ ಯಾವಾಗ ಹೊಂಟಿದಿ? ಆಯಿ ಮೊಮ್ಮಗ ಕೂಡಿಕೊಂಡು ಚಿಗರಳಿಯಿಂದ ಎಡ್ರಾಮೆಗೆ ಬರುವಂತ ಸಂದರ್ಭದೊಳಗ ಹೇಳ್ತೀನಿ ನಿಮಗ, ಮೊದಲೇ ಬಸ್ಸಿನ ತುಂಬಾ ಹೆಣ್ಮಕ್ಳು ತುಂಬ್ತಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ಫ್ರೀ ಅದಾವ, ಹೋಗೋದೇ ಹೋಗೋದು ಬರೋದೇ ಬರೋದು. ಎಷ್ಟು ವಿಚಿತ್ರ ಆಗ್ಯದಂದ್ರ, ಕಲಬುರಗಿ ಅಂತ ಊರಲ್ಲ, ಬೆಂಗಳೂರು ಅಂತ ಊರೊಳಗ ಹಾಲ್ ತರಕ ಕಾಯಿಪಲ್ ತರಕ ಬಸ್ಸಿಗೆ ಹೋಗ್ತಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ಫ್ರೀ ಅದ ಅಂತ ತಿಳ್ಕೊಂಡು ಆಯಿ ಮೊಮ್ಮಗ ಕೂಡಿಕೊಂಡು ಚಿಗರಳ್ಳಿ ಕ್ರಾಸಿಲಿ ಅಂತ ಎಡ್ರಮಿ ಬರಬೇಕಾದ್ರ ಬಸ್ ಎಲ್ಲ ತುಂಬಿತ್ತು. ಹೇಳ್ತೀನಿ ನಿಮಗ, ಆಯಿ ಒಂದ್ ಕಡೆಗೆ ನಿಂತಿದಳು, ಮೊಮ್ಮಗ ಒಂದ್ ಕಡೆಗೆ ನಿಂತಿದ್ದ. ಆಯಿ ಮೊಮ್ಮಗನಿಗೆ ಹೇಳಿದಳಂತ, ಏ ತಮ್ಮ, ಜನ ಬಾಳ ಅದ, ಮತ್ತ ನೀನೇ ಟಿಕೆಟ್ ತೆಗಸಂತ ತಿಳ್ಕೊಂಡು ಮೊಮ್ಮಗನ ಕೈಯಾಗ ರೊಕ್ಕ ಕೊಟ್ಲು. ಆಯ್ತಂತ ತಿಳ್ಕೊಂಡು ಕಂಡಕ್ಟರ್ ಟಿಕೆಟ್ ಅನ್ಕೋತ ಬಂದ. ಹುಡುಗನ ಹತ್ರ ಬಂದ ತಕ್ಷಣ ಹುಡುಗಂದ, ಸರ್ ಎಡ್ರಾಮಿಗೆ ಒಂದು ಫುಲ್ ಟಿಕೆಟ್ ಕೊಡ್ರಿ, ಒಂದು ಹಾಫ್ ಟಿಕೆಟ್ ಕೊಡ್ರಿ ಅಂದ. ಅವಾಗ ಕಂಡಕ್ಟರ್ ಅಂದ, ಯಾರಿಗೆ ಫುಲ್ಲ ಯಾರಿಗೆ ಹಾಪ? ಜಾಗ ಇಲ್ಲ ಅಂತ ತಿಳ್ಕೊಂಡು ಮೂಲ್ಯಾಗ ನಮ್ಮ ಆಯಿ ನಿಂತಾಳ್ರಿ, ನಮ್ಮ ಆಯಿಗೆ ಫುಲ್ ಟಿಕೆಟ್ ಕೊಡ್ರಿ, ನಾ ಸಣ್ಣ ಅವಧೀನಿ, ನನಗ ಹಾಫ್ ಟಿಕೆಟ್ ಕೊಡ್ರಿ ಅಂತಂದಾಗ ಅವಾಗ ಕಂಡಕ್ಟರ್ ಅಂದ, ಏಯ್ ನಿನಗ ಮುಖದ ಮ್ಯಾಗ ಚಿಗರಿ ಮೀಸ್ ಬಂದಾವ, ನೀನು ಫುಲ್ ಟಿಕೆಟ್ ತಗೋ ಅಂದ. ಹುಡುಗಂದ, ನಾ ಸಣ್ಣ ಅವಧೀನಿ ಅಂತವ, ಫುಲ್ ಟಿಕೆಟ್ ತಗೋ ಅಂತ. ಕಂಡಕ್ಟರ್, ನಾ ಸಣ್ಣ ಅವಧೀನಿ ಅಂತ, ನಾ ಫುಲ್ ಟಿಕೆಟ್ ತಗೋ ಅಂತ. ಇಬ್ರು ಜಗಳ ಆಡ್ಕೋತ ಎಲ್ಲಿಗೆ ಬಂದ್ರು ಅಂತಂದ್ರ ಅನೇಕ ಊರುಗಳು ಇಜೇರಿಗೆ ಬರ್ತಾರ. ಆಲೂರು, ಅವೆಲ್ಲ ಆಲೂರು ದಾಟಿಂದ ಇನ್ನೇನು ಹೊಡ್ಡಿ ಏರ್ತಿತ್ತು. ಅವಾಗ ಕಂಡಕ್ಟರ್ ಅಂದ, ಇನ್ನೇನು 7-8 ಕಿಲೋಮೀಟರ್ ಅದ, ಟಿಕೆಟ್ ತಗೋ ಅಂದಾಗ ಹುಡುಗ ಬಹಳ ಶಾಣಿಯಾಗಿದ್ದವ ಅಂದ, ಸರ ಎಡ್ಡಮಿಗೆ ಒಂದು ಫುಲ್ ಟಿಕೆಟ್ ಕೊಡ್ರಿ, ಒಂದು ಹಾಫ್ ಟಿಕೆಟ್ ಕೊಡ್ರಿ ಅಂದ. ಮತ್ತ ಕಂಡಕ್ಟರ್ ಕೇಳಿದ್ರೆ, ಯಾರಿಗೆ ಫುಲ್ ಯಾರಿಗೆ ಹಾಫ? ಅಲ್ರಿ ಸರ, ನನ್ನ ಮುಖದ ಮ್ಯಾಗ ಚಿಗರಿ ಮೀಸ್ ಬಂದಾವ, ನನಗ ಫುಲ್ ಟಿಕೆಟ್ ಕೊಡ್ರಿ. ನನ್ನ ಮುಖದ ಮ್ಯಾಗ ಚಿಗರಿ ಮೀಸ್ ಬಂದಾವ, ನನಗ್ ಫುಲ್ ಟಿಕೆಟ್ ಕೊಡ್ರಿ. ನಮ್ಮ ಆಯಿಗೆ ಮೀಸಿ ಬಂದಿಲ್ಲ, ಹಾಫ್ ಟಿಕೆಟ್ ಕೊಡ್ರಿ ಅಂದ ಮಗ ಅವ. ಕಾರಣ ಏನು ಅಂದ್ರ ಎಷ್ಟು ವಿಚಿತ್ರ ಇರ್ತಾವ. ಇವತ್ತೇನು ಸೌಂಡ್ ಮಾಡಕತ್ತೀರಿ ಮಾಡ್ರಿ, ನಾಳೆಗೆ ಹೆಚ್ಚಕಮ್ಮ ಆಯ್ತಂದ್ರ ನಮಗ ನಿಮಗ ಅನ್ನುವಂಥದನ್ನ ಸ್ಪಷ್ಟವಾಗಿ ಹೇಳ್ತೀವಿ ಅನ್ನುವಂತ ಮಾತ್ರ ತಿಳಿಸಿ, ಯಾವಾಗ ಬ್ರಹ್ಮ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತನಾಗಿರಬೇಕಾದ್ರ ಒಡೆಯರು ನಾವಾಗ್ತೀವಂದಾಗ ನನ್ನ ಗರ್ಭದೊಳಗ 14 ಲೋಕಗಳ ಅದಾವಿಲ್ಲ ನೋಡ್ರಿ ಅಂತ ತಿಳ್ಕೊಂಡು ಅದಕ್ಷ ಬ್ರಹ್ಮದೇವ ಯಾವಾಗ ವಿಷ್ಣು ದೇವನಿಗೆ ಪರಮಾತ್ಮನಿಗೆ ಹೇಳದ,
ಬ್ರಹ್ಮನ ಗರ್ಭದೊಳಗ ಮೇಲ್ಭಾಗಕ್ಕ ಪರಮಾತ್ಮ ಹೋದ, ಕೆಳಭಾಗಕ್ಕ ವಿಷ್ಣುದೇವ ನೋಡಕ್ ಹೋದ. ಬ್ರಹ್ಮನ ಗರ್ಭದೊಳಗ 14 ಲೋಕಗಳನ್ನ ಕಂಡ್ರು. ಯಾವಾಗ 14 ಅಲ್ಲೆಲ್ಲವನ ಇದ್ದು ಬ್ರಹ್ಮದೇವನ ಗರ್ಭದಿಂದ ಕೆಳಮುಖವಾಗಿ ಬರಬೇಕಾದ್ರ ವಿಷ್ಣುದೇವನಿಗೆ ಅಧೋಕ್ಷಜ ಅನ್ನುವಂತ ಹೆಸರು ಬರ್ತದ. ಬ್ರಹ್ಮ ಗರ್ಭದಿಂದ 14 ಲೋಕಗಳನ್ನು ನೋಡಿ ವಿಷ್ಣುದೇವ ಪರಮಾತ್ಮ ಬಂದಾಗ ವಿಷ್ಣುದೇವ ಅಂತಾನ, ನನ್ನ ಗರ್ಭದೊಳಗ 14 ಲೋಕಗಳದಾವೆಲ್ಲ ನೋಡ್ರಿ ಅಂತಂದಾಗ ಬ್ರಹ್ಮದೇವನಿಗೆ ಪರಮಾತ್ಮ ಹೇಳಿದ್ನಂತ ಶಿವ ರುದ್ರ ಹೇಳ್ತಾನ, ನೀ ನೋಡ ಬಂದ್ರ ನಾ ನೋಡ್ದಂಗ ಅಂತ ತಿಳ್ಕೊಂಡು ಯಾವಾಗ ಬ್ರಹ್ಮದೇವನಿಗೆ ಹೇಳಿದ, ಬ್ರಹ್ಮದೇವ ವಿಷ್ಣುದೇವನ ಗರ್ಭದೊಳಗೆ ಹೋದಾಗ 14 ಲೋಕಗಳನ್ನು ನೋಡ್ತಾ ಇರಬೇಕಾದ್ರ ವಿಷ್ಣುದೇವ ಯೋಗ ನಿದ್ರೆ ಒಳಗ ಮಲ್ಕೊಂಡು ಬಿಡುತ್ತಾನ. ಯಾವಾಗ ಯೋಗ ನಿದ್ರೆ ಒಳಗ ಮಲಗಿಕೊಂಡಿರುವಂತ ಸಂದರ್ಭದೊಳಗ ಅತಳ ವಿತಳ ಸುತ್ತಳ ಪಾತಾಳ ಸಮುದ್ರ ಬ್ರಹ್ಮಲೋಕವನ್ನು ನೋಡುತ್ತಾ ಬ್ರಹ್ಮದೇವ ಹೋಗಬೇಕಾದ್ರ ಯಾವಾಗ 4 ದಿಕ್ಕುಗಳನ್ನು ನೋಡಿದ 4 ವೇದಗಳಾಗ್ತಾವ, 4 ಶಿರಗಳಾಗ್ತಾವ. ಮೇಲ್ಭಾಗವನ್ನು ನೋಡಿದಾಗ ಪಂಚಮುಖ ಪರಮೇಶ್ವರ ಅಂತ ತಿಳ್ಕೊಂಡು ಬ್ರಹ್ಮದೇವಗ ಕರೀತಾರ. ಒಂದು ಶಿರವನ್ನ ಕಾಲಕ್ರಮೇಣ ಬ್ರಹ್ಮದೇವನ ಶಿರವನ್ನ ಪರಮಾತ್ಮನ ಕಪಾಲ ಆಗ್ತದ. 4 ಮುಖಗಳನ್ನ ಇರುವಂತ ಬ್ರಹ್ಮದೇವ ಆ ವಿಷ್ಣುದೇವನ ಗರ್ಭದೊಳಗ ಹೋಗ್ತಾ ದೇವಲೋಕಗಳನ್ನ ನೋಡ್ತಾ ಇರಬೇಕಾದ್ರ ಬ್ರಹ್ಮದೇವ ನೋಡ್ತಾ ಇರಬೇಕಾದ್ರ ವಿಷ್ಣುದೇವನ ಕಿವಿ ಒಳಗ ಮಧುಕೈಟವರೆನ್ನುವಂತ ರಾಕ್ಷಸರ ಉದಯ ಆಗ್ತದ. ಯಾವಾಗ ಮಧುಕೈಟವರೆನ್ನುವಂತ ರಾಕ್ಷಸರ ಉದಯವಾಯಿತು, ಬ್ರಹ್ಮದೇವನನ್ನ ನೋಡಿದರು, ನೀವು ನನ್ನ ಜೊತೆ ಒಡಗೂಡಿಕೊಂಡು ಯುದ್ಧವನ್ನ ಮಾಡುವಂದಾಗ ಅವಾಗ ಬ್ರಹ್ಮದೇವಂತಾನ, ಇವರಿಂದ ನನ್ನ ಕಡೆಯಿಂದ ಯುದ್ಧ ಮಾಡಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾಭಿ ಕಮಲದಿಂದ ಹೊರಗೆ ಬಂದಿರತಕ್ಕಂತ ಬ್ರಹ್ಮದೇವ ಜಗನ್ಮಾತೆಯಾಗಿರುವಂತ ಪಾರ್ವತಿ ದೇವಿಯ ಪ್ರಾರ್ಥನೆ ಮಾಡ್ತಾನೆ. ಅಮ್ಮ, ಈ ಯೋಗ ನಿದ್ರೆ ಒಳಗಿರುವಂತ ವಿಷ್ಣುದೇವನನ್ನ ಎಚ್ಚರಿಸು, ಮಧುಕೈಟವರನ್ನ ಸಂಹಾರವನ್ನ ಮಾಡಿಸುವಂತ ತಿಳ್ಕೊಂಡು ತದೇಕ ಚಿತ್ತದಿಂದ ದೇವಿಯ ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮದೇವ. ಜ್ವಾಲಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಜ್ವಾಲಿ ಕಾಳರಾತ್ರಿ ಕರಾಳ ವದನೆ, ಜ್ವಾಲಮುಖಿ ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿ ಕರಾಳ ವದನೆ, ಹಾಲಲೋಚನೆ ಭೀಷಣಿಯ ಮಹಾರಾತ್ರಿ ಮಾವೀರೆ, ನೀಲಕಂಠನಿ ಭಾಗ್ಯ ನಿರ್ಮಳೆ ನೀಲ ತುರಗ ವಿರಾಜಮಾನ, ನೀಲವಸನೆಯ ಹರಿಯ ನೆಟ್ಟಿಸು ಎಂದನ ಭುಜಭವ. ಶಕ್ತಿ ಪರಾಮ್ಯ ಹಲಗೆ ಕೃಪಾನು ಮುದ್ದರ ಶೂಲಧಾರಿ, ಮಾನದನು ಶಂಕಿನಿ ಸಶಕ್ತಿನಿ ಚಕ್ರವರ ಮುಸಲೆ, ಪ್ರಾಣತ ವಿಷ್ಣುವಿಗೆ ಸರ್ವ ಪ್ರಾಣಿ ಸಕಲೆ ಬ್ರಹ್ಮ ಶರಣ, ಮಾನದೆಪ್ಪಿಸು ವಿಷ್ಣುವಿನ ನ್ಯಾಯನ ಭುಜಭವ. ಚೇತನಾತ್ಮೆಯಲ ಪರಾಂಬೆಯ ಚೇತಿಸಿದಳೆ ವಿಷ್ಣುವಿನ ನಿಶ್ಚೇತನದ ಸುಸಮಾಧಿಯದ ತಿಳಿಯಿತ್ತು ಮೂಗಿನಲಿ, ಮಾತವಾಡಿತು ನಯನದಾನಂದಾತಿಶಯದಲ್ಲಿ ತೆರೆಯಲ ಭುಜ, ಮಾತನಾಡಿಸುತ್ತಿ ಕುಟಾರನ ಸಂಹರಿಸು ಎದ. ವಿಷ್ಣು ಮಾಯಿಯ ಎಂಬ ರೈತನ ವಿಷ್ಣು ಮಾಯಿಯ ಗೆಲಲರದು ಎಂದಷ್ಟು ಜನ ನುಡಿಯುತ್ತಲಿರುವ ಸಾಧ್ಯವೆಂದೆನುತ, ಭೈದ ಮಧುವೆಂಬುವನ ದೇಹದಿ ಬೈದ ತಾಗು ಸುದರ್ಶನಾಸ್ತ್ರ, ಕೈದ ತವನಿಗೆ ಕೋಪದಲ ನಾನೆತ್ತಿ ಶೂಲವನು, ಕಾಯ್ದು ಕೋಯಿದ ನೆನತನೆಗೆ ಹೆಲೋ ಹಾಯ್ದು ತುಡುಕಿದ ಶೂಲಾದರಿ, ಕೊಯ್ದ ಮೇಲಾಗಲನ ಅಸುರನ ವೈದ ವಿಶ್ವಪತಿ. ತಿರುಯಿ ಗದೆಯನು ಹರಿಯ ಮಸ್ತಕ ಕೆರಗಿಸಿ ಪೀಠವನು ಆತನ ಬರವ ತಪ್ಪಿಸಿ ತಿವಿದ ಶೂಲ ಪ್ರದಲಿ ಮಗ ವಿಷ್ಣು, ಮರೆತನವ ಹಲು ಗಡಿಯು ಜಗದಲ್ಲಿ ಸ್ವರನ ನಗದಿರ ಜಾಗ ದೋಷಗಳಾಯ್ತು ಅಸುರರ ಗಿಳಿಯು ನಿನ್ನ ಕಷ್ಟನಾಥದಲ್ಲಿ, ಆಯ್ತು ಎನಗಿಯು ಹರುಷ ಪಾವನದಾಯ್ತು ಬ್ರಹ್ಮಾನುಳು, ಆಯ್ತು ಶಿವನನ್ನು ಕಾಣೆ ನಾನೇ ಬೆಳೆದು ಭುಜಭವ.
ಭವಾನಿ ಮಾತಾಕಿ. ಯಾವಾಗ ವಿಷ್ಣು ದೇವನ ಗರ್ಭದೊಳಗ 14 ಲೋಕಗಳ ನೋಡಕ ಬ್ರಹ್ಮ ಹೋಗಿದ್ದ, ಯೋಗ ನಿದ್ರೆ ಒಳಗ ಮಲಗಿಕೊಂಡಿರುವಂತ ಸಂದರ್ಭದೊಳಗ ಶಿವ ಆ ವಿಷ್ಣುವಿನ ಕರಣಗಳಿಂದ ಕಿವಿಗಳಿಂದ ಮಧುಕೈಟವರೆನ್ನುವಂತ ದುಷ್ಟ ರಾಕ್ಷಸರ ಉದಯ ಆಗಿರುವಂತ ಸಂದರ್ಭದೊಳಗ ಬ್ರಹ್ಮದೇವನ ಒಡಗೂಡಿಕೊಂಡು ಯುದ್ಧವನ್ನ ಮಾಡುವಂದಾಗ ಬ್ರಹ್ಮದೇವ ಮಧುಕೈಟವರನ್ನು ನೋಡಿ ಗಡಗಡನೆ ನಡುಗಿದ. ಅಧೋಕ್ಷಜ ಅನ್ನುವಂತ ಹೆಸರನ್ನ ಪಡೆದುಕೊಂಡಿರತಕ್ಕಂತ ವಿಷ್ಣುವಿನ ನಾಭಿ ಕಮಲದಿಂದ ಹೊರಗೆ ಬಂದ ಆ ಬ್ರಹ್ಮದೇವ ಜಗನ್ಮಾತೆಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಅಮ್ಮ, ವಿಷ್ಣು ದೇವ ಯೋಗ ನಿದ್ರೆ ಒಳಗ ಮಲಗಿಕೊಂಡಾನ, ದುಷ್ಟರಾಗಿರುವಂತ ಮಧುಕೈಟವರ ಉದಯ ಆಗ್ಯಾದ. ಮಧುಕೈಟವರನ್ನ ಸಂವಾದ ಆಗ್ಬೇಕಾಗಿತ್ತಂದ್ರ ವಿಷ್ಣು ದೇವನಿಗೆ ಎಚ್ಚರ ಮಾಡು, ವಿಷ್ಣುನನ್ನ ಎಬ್ಬಿಸುವಂತ ತಿಳ್ಕೊಂಡು ಯಾವಾಗ ಬ್ರಹ್ಮದೇವ ಜಗನ್ಮಾತೆಯಾಗಿರುವಂತ ಲೋಕಪಾವನ ಕರ್ತರಾಗಿರುವಂತ ಹರಿಹರ ಬ್ರಹ್ಮಾದಿಗಳನ್ನ ಸೃಷ್ಟಿಯನ್ನ ಮಾಡಿರುವಂತ ಜಗನ್ಮಾತೆ ಶಾಂಭವಿ ಪಾರ್ವತಿ ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ವಿಷ್ಣು ದೇವನನ್ನ ಎಚ್ಚರಿಸಿದಳು ಜಗನ್ಮಾತೆ. ವಿಷ್ಣು ದೇವನನ್ನ ಎಚ್ಚರಿಸಿರುವಂತ ಸಂದರ್ಭದೊಳಗ ಮಧುಕೈಟವರ ಒಡಗೂಡಿಕೊಂಡು ಅನೇಕ ದಿನಗಳ ಕಾಲ ಯುದ್ಧವಾಗ್ತದ, ಅನೇಕ ವರ್ಷಗಳ ಕಾಲ ಯುದ್ಧ ಆಗ್ತದ. ಚಿದರಂದವಧೂತರು ಬರೀತಾರೆ, 5 ವರ್ಷಗಳ ಕಾಲ ಮಧುಕೈಟವರ ಒಡಗೂಡಿಕೊಂಡು ಯುದ್ಧವಾಗುವಂತ ಸಮಯದೊಳಗ ವಿಷ್ಣುದೇವ ಬೆಕ್ಕಸ ಬೆರಗಾದ. ಮಧುಕೈಟವರ ಒಡಗೂಡಿಕೊಂಡು ಯುದ್ಧವನ್ನು ಮಾಡಕತ್ತೀನಿ ಅಂತ ತಿಳ್ಕೊಂಡು ವಿಷ್ಣು ದೇವ ಮಧುಕೈಟವರಿಗೆ ಅಂತಾನ, ಎಲೇ ದೈತ್ಯರೇ, ನಿಮ್ಮ ಸಹವಾಸ, ನಿಮ್ಮ ಸಾಹಸ, ನಿಮ್ಮ ಧೈರ್ಯ, ನಿಮ್ಮ ಶೂರತನವನ್ನ ನೋಡಿ ಎಲ್ಲಿಲ್ಲದ ಆನಂದ ಆಗ್ಯಾದ. ನಿಮಗೆ ಪ್ರಾಣದಾನವನ್ನ ಮಾಡ್ತೀನಿ, ಯಾವ ವರ ಬೇಕು ಕೇಳುವಂತ ತಿಳ್ಕೊಂಡು ವಿಷ್ಣು ದೇವ ಮಧುಕೈಟವರಿಗೆ ಕೇಳಿರುವಂತ ಸಂದರ್ಭದೊಳಗ ದುಷ್ಟರಾಗಿರುವಂತ ದೈತ್ಯರಾಗಿರುವಂತ ಮಧುಕೈಟವರು ವಿಷ್ಣು ದೇವರಿಗೆ ಅಂತಾರೆ, ಎಲೆದೇವ, ನಮ್ಮ ಇಬ್ಬರ ಮಧ್ಯದೊಳಗ ಯುದ್ಧವನ್ನ ಮಾಡಿ ನಿನ್ನ ಸೂರತನವನ್ನ ಮೆಚ್ಚೀವಿ, ನಿನಗೆ ಯಾವನ ಬೇಕು ಕೇಳು, ಕ್ಷಣಾರ್ಧದೊಳಗ ಕೊಡ್ತೀವಂತ ತಿಳ್ಕೊಂಡು ಯಾವಾಗ ಮಧುಕೈಟವರು ಅಂದರು ಆ ಸಮಯದೊಳಗ ವಿಷ್ಣುದೇವ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ನಿಮ್ಮಿಬ್ಬರ ರುಂಡಗಳು ಚೆಂಡಾಡಲೆಂದು ತಿಳ್ಕೊಂಡು ಮಧುಕೈಟವರನ್ನ ಸಂವಾದವನ್ನ ಮಾಡಿದ ಬಳೆ ವಿಷ್ಣುವಿನ ರೂಪದೊಳಗ ದೇವಿ ಎನ್ನುವಂಥದನ್ನ ನಾವು ಯಾವತ್ತೂ ಮರಿಬಾರ್ದು. ಒಂದ್ ಸಣ್ಣ ಒಂದ್ ನೋಡಿ, ಅಲ್ಲಿ ಕುಂಬಳಕಾಯಿ ಹೊಡೀರಿ. ಪ್ರತಿ ವರ್ಷ ಇಲ್ಲಿ ಹೊಡಿತೀರಿ, ಅಲ್ಲಿ ಹೊಡಿತೀರಿ. ತಗೊಂಡ್ ಬರ್ರಿ. ಯಾವಾಗ ಮಧುಕೈಟವರನ್ನ ವಿಷ್ಣುವಿನ ರೂಪದೊಳಗ ತಾಯಿ ಸಂವಾರವನ್ನ ಮಾಡಿದಳು, ಅವಾಗ ವಿಷ್ಣುದೇವನಿಗೆ ಎಚ್ಚರವಾದ ಬಳಿಕ ನಡೆದ ವೃತ್ತಾಂತವನ್ನ ಬ್ರಹ್ಮದೇವ ವಿಷ್ಣುದೇವನಿಗೆ ಹೇಳ್ತಾನೆ. ಪರಮಾತ್ಮ ಎಲ್ಲಿದಾನಂತ ಕೇಳಿದಾಗ ಅದೆಲ್ಲವನ್ನ ಹೇಳುತ್ತಾನೆ. ಸ್ವಲ್ಪ ನಾವೆಲ್ಲರೂ ಕೇಳಬೇಕು. ದೇವಿಯ ಪುರಾಣದೊಳಗ ಮಧುಕೈಟವರನ್ನ ದೇವಿ ಸಂವಾರವನ್ನ ಮಾಡಿದಳು ವಿಷ್ಣುವಿನ ರೂಪದೊಳಗ ನಾವೆಲ್ಲ ಅಂತೀವಿ. ಮತ್ತ ದೇಹದ ಪುರಾಣದೊಳಗೂ ಸಹಿತ ಮಧುಕೈಟವರದಾರ. ಮಧು ಅಂದ್ರ ದ್ವೇಷ, ಕೈಟವ ಅಂದ್ರ ರೋಷ. ದ್ವೇಷ ಹೇಗದ ಭೂಮಿ ಮ್ಯಾಗ ಅಂದ್ರ ಡಿವಿಜಿಯವರು ಬರೀತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನ ವಿಧಿಯು, ಹೊಟ್ಟೆ ಕೆಚ್ಚಿನ ಕಿಡಿಯು ನೆಟ್ಟಿಹನರ ರೋಳ್, ಹೊಟ್ಟೆ ತುಂಬಿದರ ತೋಳ ಮಲಗಿತೋ ನಿಮ್ ಪರರ ದಿಟ್ಟು ಸುತ ಮಲಗವೆಯ ಮಂಕುತಿಮ್ಮ ಅನ್ನುವಂತ ರೀತಿ ಒಳಗ ಇದು ಮಧುಕೈಟವರ ಸಂವಾದದೊಂದಿಗೆ ನಾಳಿನ ದಿವಸ ದೇವಿ ಪುರಾಣವನ್ನ ಮತ್ತೆ ಪುನರ್ ಆಲಿಸೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭ ತಿಳಿಸಿ, ಬಾಪ ಇವತ್ತೇನದ ಬಾ ಸಂವಾರ ಮಾಡು. ಸಂಚಾಲಕರು ಏನ್ ಹೇಳ್ದೆ ಹೇಳ್ರಿ. ಕೊನೆಗಳಿಗೆ ಒಳಗ ಪರಮ ಪೂಜ್ಯರ ಬಾ ಕುಂಬಳಕಾಯಿ ಇಲ್ಲ.